ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮನವಿತಾ ಮೇಡಮ್ ಅವರು, ಈಗ ಪ್ರಮುಖವಾಗಿ ಈ ಪ್ರೀತಿ ಪ್ರೇಮ ದುಶ್ಚಟಗಳಿಗೆ ಮೊಬೈಲ್ ಪ್ರೇರಣೆ ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಆಗ್ತಿದೆ ಸರ್. ಖಂಡಿತ ಆಗ್ತಾ ಇದೆ. ಮಕ್ಕಳಿಗೆ ಗೊತ್ತಿರಲ್ವಲ್ಲ ಪ್ರೀತಿ ಪ್ರೇಮ ಏನು ಅಂತ. ಮೊಬೈಲ್ ನೋಡಿ ಕಲಿತಿದ್ದಾರೆ. ಮೊಬೈಲಲ್ಲೇ. ಯಾಕಂದರೆ ಮೊಬೈಲಲ್ಲಿ ಕೆಲವೊಂದು ಮೇಡಮ್ ಹೇಳ್ದಂಗೆ ಟಿಪ್ಸ್ ಕೊಡ್ತಾರೆ. ಯಾವ ರೀತಿ ಪ್ರೀತಿನಲ್ಲಿ ಮುಳುಗಬೇಕು, ಯಾವ ರೀತಿ ಪ್ರೀತಿನಲ್ಲಿ ಏಳಬೇಕು ಅಂತ. ಮಕ್ಕಳಿಗೆ ಎರಡೂ ನೋಡ್ತಾರೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಲೆಟ್ ಮೀ ಬ್ರೇಕಪ್ ಆದ್ರೆ ಏನು ಮಾಡಬೇಕು, ಬ್ರೇಕಪ್ ಆದ್ಮೇಲೆ ಅದರಿಂದ ಆಚೆ ಬರೋದು ಹೇಗೆ ಅಂತ ಎಲ್ಲ ಇಟ್ಸ್ ಅನ್ ಇನ್ಫಾರ್ಮೇಶನ್ ಎಕ್ಸ್ಪ್ಲೋಷನ್. ಅದಲ್ದಲೇನೆ ನಮ್ಮ ಬಾಲ್ಯನೂ ಯೋಚನೆ ಮಾಡಿದ್ರು ಎಲ್ಲ ಸಾಂಗ್ಸ್ ಇರೋದಲ್ಲ, ಬಾಲಿವುಡ್ಡು ಮತ್ತು ನಮ್ಮ ಸ್ಯಾಂಡಲ್ವುಡ್ ಸಾಂಗ್ಸ್ ಎಲ್ಲನೂ ಒಂದು ಪ್ರೀತಿಯ ಸುತ್ತಲೇ ಆ ಸಾಂಗ್ಸ್ ಇರೋದು. ಬಟ್ ಅವತ್ತು ಮೌಲ್ಯಗಳಿತ್ತು. ಇವತ್ತು ಸಾಂಗ್ಸ್ ಇದೆ ಬಟ್ ಬ್ರೇಕಪ್ ಸಾಂಗ್ಸ್ ಇದೆ. ಆಮೇಲೆ ಒಂದು ಹುಡುಗಿನ ಪಟಾಯಿಸ್ಬೇಕು ಅಂತಾರೆ, ಪ್ರೀತ್ಸೆ ಅಂತ ಹಾಡು ಅಂತ. ಅವ್ರಿಗೆ ಅದೊಂಥರ ಹೈ ಕೊಡ್ತಾ ಇರುತ್ತೆ, ನನಗೂ ಬೇಕು. ಅಲ್ಲಿ ನಮ್ಮ ಸೆಲೆಬ್ರಿಟೀಸು ಪಿಕ್ಚರಲ್ಲಿ ತೋರಿಸ್ತಾ ಇರೋದು ಅದೇ. ಮೇ ಬಿ ದಟ್ ಇಸ್ ಕಾಮನ್. ಸೊ ನಾನು ನನಗೊಂದು ಗರ್ಲ್ ಫ್ರೆಂಡು, ಒಂದು ಬಾಯ್ ಫ್ರೆಂಡು ಹುಡುಕ್ತೀನಿ ಅಂತ ಡೇಟಿಂಗ್ ಆ್ಯಪ್ಗಳು ಬಂದಿದೆ. ಮ್ಯಾಟ್ರಿಮೋನಿಯಲ್ ಸರ್ವಿಸಸ್ಸು ಇವಾಗ ಇಟ್ಸ್ ಆನ್ಲೈನ್ ಯೂಸ್ ಮಾಡ್ತಾ ಇದ್ದಾರೆ ಸರ್. ಬಟ್ ಅಲ್ಲೂ ಎಷ್ಟೊಂದು ಸೈಬರ್ ಬುಲಿಯಿಂಗ್ ಆಗ್ತಾ ಇದೆ. ಆಮೇಲೆ ಎಕ್ಸ್ಟಾರ್ಷನ್ ಆಗುತ್ತೆ. ಮಕ್ಕಳಿಗೆ ಗೊತ್ತಿರೋದಿಲ್ಲ, ಅದ್ರೊಳಗೆ ಸಿಗಾಕೊಂಡ್ಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೊತಾರೆ. ಆಮೇಲೆ ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೋದು ಸತ್ಯ ಅಲ್ಲ. ಅದರಲ್ಲಿ ಎಷ್ಟೊಂದು ಸುಳ್ಳಿರುತ್ತೆ, ಎಷ್ಟೊಂದು ಫ್ಯಾಬ್ರಿಕೇಟೆಡ್ ಇರುತ್ತೆ. ಮಕ್ಕಳು ಅದನ್ನೇ ನಂಬಿಕೊಂಡು ಆ ವ್ಯಕ್ತಿ ತುಂಬ ಒಳ್ಳೆಯವರು ಅಂತಲೂ ಯೋಚನೆ ಮಾಡ್ತಾರೆ. ಆಮೇಲೆ ಇವತ್ತಿನ ಮಕ್ಕಳಲ್ಲಿ ಸಣ್ಣ ಮಕ್ಕಳನ್ನ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಆ ಮಕ್ಕಳು ಹೇಳ್ತಾರೆ, ಸರ್ ಅವ್ನು ಯಾರು ಅಂದರೆ ಮೈ ಬಾಯ್ ಫ್ರೆಂಡ್ ಅಂತ. ಆಮೇಲೆ ಪೇರೆಂಟ್ಸೇ ಕೇಳ್ತಾರೆ, ನಿನ್ನ ಗರ್ಲ್ ಫ್ರೆಂಡಾ, ನಿನ್ನ ಬಾಯ್ ಫ್ರೆಂಡಾ ಅಂತ. ನಮ್ಮ ಪೇರೆಂಟ್ಸ್ ಆದವರು ಇಂಥ ಪದಗಳನ್ನ ಯೂಸ್ ಮಾಡೋದನ್ನು ಸ್ವಲ್ಪ ಆ ವಯಸ್ಸಲ್ಲೆಲ್ಲ ನಾವು ಕಡಿಮೆ ಮಾಡಿಕೊಂಡು ಮಕ್ಕಳಿಗೆ ಅಂಥ ಅಡಲ್ಟ್ ಮೂವಿ ಅಥವಾ ಅಡಲ್ಟ್ ಕಂಟೆಂಟ್ ಇರೋ ಮೂವೀಸ್ಗೆ ಅವರನ್ನು ಎಕ್ಸ್ಪೋಸ್ ಮಾಡ್ದಲೆ ಮುಂಚಿಂದಾನು ಒಂದು ವ್ಯಾಲ್ಯೂ ಸಿಸ್ಟಮ್ನಲ್ಲಿ ಕರ್ಕೊಂಬಂದರೆ ಮೇ ಬಿ ಸೇವ್ ಮಾಡ್ಕೊಬೋದು. ಆದರೆ ಅವ್ರು ಏನಾದರೂ ಅಂಥ ಒಂದು ಪ್ರೀತಿ ಪ್ರೇಮದ ಹಳ್ಳಕ್ಕೆ ಬಿದ್ದಾದ ಮೇಲೆ ಸರಿ ಮಾಡೋದು ತುಂಬ ಕಷ್ಟ ಸರ್. ಅವ್ರಿಗೂ ನಮ್ಮ ಥರನೇ ಮನಸ್ಸಿರುತ್ತೆ. ಮಕ್ಕಳೇನು ಆಟ ಸಾಮಾನಲ್ಲ, ಆಟ ಸಾಮಾನು ಜೊತೆ ಆಟ ಆಡ್ತಾರೆ ಅಷ್ಟೇ. ಆದರೆ ಅವ್ರ ಲೈಫು ದೇ ಆ್ಯಕ್ಚುಲಿ ವ್ಯಾಲ್ಯೂ ಇಟ್. ಅವ್ರು ಹೇಳ್ತಾರೆ, ನಂಗೆ ಇದು ಬೇಕು, ನಂಗೆ ಇದು ಕಷ್ಟ ಆಗುತ್ತೆ, ನಂಗೆ ಇದು ಇಷ್ಟ ಅಂತ. ಆ ಸಮಯದಲ್ಲಿ ಅವ್ರು ಅಕಸ್ಮಾತ್ ಜಾರಿದ್ದೇ ಆದರೆ ಈ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಯಾವುದೋ ಏನೋ ನೋಡಿ ಮಕ್ಕಳನ್ನ ಕೌನ್ಸಿಲ್ ಮಾಡಿ, ಪೇರೆಂಟ್ಸು ಮಾಡಬೇಕು ಮತ್ತು ಕೌನ್ಸಿಲರು ಮಾಡಬೇಕು. ಅಕಸ್ಮಾತ್ ಸ್ಕೂಲಲ್ಲಿ ಏನಾದರೂ ಪ್ರಕರಣ ನಡೀತು ಅಂದರೆ ಅವ್ರಿಗೆ ಪನಿಷ್ ಮಾಡ್ದಲ್ಲೇ ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿ ಅವರನ್ನು ಅಂಥ ಒಂದು ಸಿಚುವೇಶನಿಂದ ಹೊರಗೆ ತೊಗೊಂಬರ್ಬೋದು. ಜೀವನ ಎಷ್ಟು ಮುಖ್ಯ ಅಂತ ತೋರಿಸ್ಬೇಕಾಗತ್ತೆ.